ನಮ್ಮ ಯಶವಂತಪುರದಲ್ಲಿ ಈ ಥರ ಒಂದು ಮ್ಯಾಟ್ರ್ ಇದೆ ಅಂತಲೂ ನನಗೆ ಇವಾಗಲೇ ಗೊತ್ತಾಗಿದ್ದು. ಟ್ರೈನ್ದು ಬ್ರೇಕ್ ಅಂತ ಗುರುದು. ಸೊ ನೋಡಿ 66 ಬಾಕ್ಸ್ ಇಲ್ಲಿ ಇಳಿಸ್ಕೊಂಡ್ಬಿಟ್ಟಿದ್ದಾರೆ. ಇನ್ನು ಪೇಂಟ್ದಲ್ಲಿ ಖಾಲಿ ಮಾಡಿಬಿಡುವ. ನಿನ್ನೆ ವಿಶಾಖಪಟ್ಟಣಂ ಬಂದು ವಿಶಾಖಪಟ್ಟಣಮಿಂದ ಸೊ ಮುಳಬಾಗ್ಲು 351 ಕಿಲೋಮೀಟ್ರ್ ಹೋಗ್ಬೇಕು ನಾವು. ಯಶವಂತಪುರಕ್ಕೆ ಖಾಲಿ ಮಾಡಿ ಅಲ್ಲಿಂದ ತುಮಕೂರು ದಾವಸ್ಪೇಟೆ ಖಾಲಿ ಮಾಡ್ಬೋದು ಆರಾಮಾಗಿ. ಸೊ ನನ್ನ ಗಾಡೀಲಿದ್ರೆ ನಾಷ್ಟ ಮಾಡಬೇಕು ಅನ್ಸೋದು ಇಲ್ಲ. ಬೇಗ ಏನಿದ್ರು ಒಂದು 12 ಗಂಟೆ 1 ಗಂಟೆ ಮೇಲೇ ಊಟ ಮಾಡಬೇಕು ಅಂತ. ನಮಗೆ ಡಾಬಾಗಳಲ್ಲಿ ಈ ಥರ ಒಂದು ತೊಟ್ಟಿ ಮಾಡಿ ಬಿಟ್ಟಿರ್ತಾರಲ್ಲ, ಸೊ ನೀರು ಫಿಲ್ ಮಾಡಿಬಿಟ್ಟಿರ್ತಾರೆ. ಎಲ್ಲ ಇಲ್ಲ ಡ್ರೈವರ್ಗಳೆಲ್ಲ ಸ್ನಾನ ಮಾಡಿಕೊಂಡು ಫ್ರೆಶ್ ಅಪ್ ಆಗಿ ನಾವು ಜಾಗ ಮಾಡೋ ಸ್ಥಳಗಳು ಈ ಥರನೂ ಇರ್ತವೆ. ಇದೇ ಥರ ಎಲ್ಲ ಇರೋಲ್ಲ, ಈ ಥರನೂ ಇರ್ತವೆ. ಸೊ ಬಂಕ್ಗಳಲ್ಲಿ ಒಳ್ಳೆ ಕ್ಲೀನ್ ವೆಲ್ ಮೇಂಟೆನೆನ್ಸ್ ಮಾಡಿರ್ತಾರೆ, ಅಲ್ಲೂ ಕೂಡ ಚೆನ್ನಾಗಿರುತ್ತೆ. ಕೆಲವೊಂದು ಕಡೆ ಸ್ವಕ್ಕತ ಇರ್ತದೆ, ಕೆಲವೊಂದು ಕಡೆ ಈ ಥರ ಇರ್ತದೆ. ಎಲ್ಲನೂ ಅಡ್ಜಸ್ಟ್ ಮಾಡ್ಕೊಳ್ಳೇಬೇಕು ನಾವು. ಸೊ ನೈಲಾನ್ ಟೈರ್ಗಳು ಬಂದು ಚೆನ್ನಾಗಿದ್ದಾವೆ, ಬಟ್ ಜಾಸ್ತಿ ಬೇಗ ಹೀಟ್ ಆಯ್ತವೆ, ಅದೊಂದು ಪ್ರಾಬ್ಲಮ್ಮು. ವೆಯ್ಟ್ ಹಾಕಿದ್ರು ವೆಯ್ಟ್ ಐತೆ ಅಂತ ಕಾಣಿಸಲ್ಲ, ತಡೀತಾವೆ ವೆಯ್ಟ್ಗೆ. ಸುಮಾರು ಗಾಡಿಗಳು ನೋಡಿ ಇಲ್ಲೆಲ್ಲ ಹಾಕೋರೆ. ಇದು ಡಾಬಾ. ಸೊ ನಾವು ಮುಂದೆ ಅಲ್ಲಿ ಹೋಗ್ಬೇಕು. ಎಲ್ಲ ಮಿಲ್ಸ್ ಊಟ ಮಾಡ್ತಾವ್ರೆ, ಮಿಲ್ಸ್ ಕೂಡ ಸಿಗುತ್ತೆ, ಬನ್ನಿ ನಾವು ಮಾಡುವ. ನೋಡಿ ಟ್ಯಾಂಕಿ, ಹ್ಯಾಂಡ್ ವಾಶ್ ಮಾಡ್ಕೊಳ್ಳೋ ಟ್ಯಾಂಕಿ. ಅಂತೂ ಇಂತೂ ಚಿತ್ತೂರಿಗೂ ಕೂಡ ಬಂದ್ಬಿಟ್ಟು, ಚಿತ್ತೂರು ಚೆನ್ನೈ ಬೆಂಗಳೂರು ಎಕ್ಸ್ಪ್ರೆಸ್ ಹೈವೇ ಇದೆ. ಟೋಟಲು 30,000 ರೂಪಾಯಿ ಡೀಸೆಲ್ ಆದಂಗೆ ಆಗುತ್ತೆ. ಟೋಟಲ್ 1776 ಕಿಲೋಮೀಟ್ರು ಆಫೀಸಿಂದ ಇಲ್ಲಿಗೆ. ಸೊ ಇನ್ನೂ 120 ಕಿಲೋಮೀಟ್ರ್ ಹೋಗ್ಬೇಕು ನಾನು. ಸೊ ಫಸ್ಟ್ ಪಾಯಿಂಟು ನನ್ನ ಮೈಂಡಲ್ಲಿ ಇದ್ದಿದ್ದು ಹೊಸೂರು. ಯಾಕಪ್ಪ ಅಂದರೆ ಬಿಲ್ಲಲ್ಲಿ ಇದ್ದಿದ್ದು ಹೊಸೂರು. ಹಾಗಾಗಿ ಹೊಸೂರ್ಗೆ ಖಾಲಿ ಮಾಡಿಕೊಂಡು ಆಮೇಲೆ ದಾಬಸ್ಪೇಟೆಗೆ ಹೋಗ್ಬೇಕಲ್ಲ ಅಂತ ಯೋಚನೆ ಮಾಡ್ತಾಯಿದ್ದೆ. ಅಷ್ಟರಲ್ಲಿ ನಮಗೆ ಪಾರ್ಟಿ ಫೋನ್ ನಂಬರ್ ಇತ್ತಲ್ಲ, ಪಾರ್ಟಿ ಫೋನ್ ಮಾಡಿದ್ದಕ್ಕೆ ಲೊಕೇಶನ್ ಕಳಿಸ್ತೀನಿ, ಅಲ್ಲಿಗೆ ಬನ್ನಿ, ಬೆಳಿಗ್ಗೆ ಖಾಲಿ ಮಾಡ್ಕೊಡ್ತೀನಿ ಅಂದರು. ಸೊ ಲೊಕೇಶನ್ ನೋಡಿದ ತಕ್ಷಣ ಫುಲ್ಲು ಖುಷಿ ಆಗೋದೆ. ಯಾಕಪ್ಪ ಅಂದರೆ ನಮ್ಮ ಗೊರಗುಂಟೆಪಾಳ್ಯ ಹತ್ರ ಅನ್ಲೋಡ್ ಪಾಯಿಂಟ್ ಇರೋದು. ಇನ್ನಲ್ಲಿ ಕರ್ನಾಟಕ ಬಂದು ಡೀಸೆಲ್ ಕೂಡ ಹಾಕ್ಸಿದ್ದಾಯಿತು. 500 ರೂಪಾಯಿ ನಾನು ರಾತ್ರಿ ಒಂದು ಎಡವಟ್ಟು ಮಾಡಿದೆ. ರಾಜಮಂಡ್ರಿ ಆದಮೇಲೆ ಸಿಕ್ಕಾಪಟ್ಟೆ ಫಾಸ್ಟ್ ಹೊಡ್ಕೊಂಬಿಟ್ಟೆ ಗಾಡಿನ. ಸೊ ಅಲ್ಲಿ ಎಡವಟ್ಟಾಗಿದ್ದು ಒಂದು 500 ರೂಪಾಯಿ ಜಾಸ್ತಿ ಅಲ್ಲಿ ಕುಡ್ಕೊಂಬಿಟ್ಟಿದೆ. ಸೊ 80+ ಸ್ಪೀಡಲ್ಲಿ ಬಂದಿದೆ ನೈಟು, ನಿದ್ದೆ ಎಲ್ಲ ತಪ್ಪಿಸ್ಕೊಂಡು. ಹಾಗಾಗಿ ಡೀಸೆಲ್ ಅಲ್ಲಿ ಹೊಂಟೋಗಿದೆ. ಅದು ಕರೆಕ್ಟಾಗಿ ಅವಾಗ ಅಲ್ಲೂ ಸ್ಲೋಗೆ ಕರೆಕ್ಟಾಗಿ ಆರಾಮಾಗಿ ಬಂದಿದ್ರೆ ಇಲ್ಲಿ ಬಂದು ಚಿತ್ತೂರು ಹತ್ರ ಡೀಸೆಲ್ ಹಾಕ್ಸೋ ಅವಶ್ಯಕತೆ ಇರ್ತಿರ್ಲಿಲ್ಲ. ಸೊ ರೀಚ್ ಆಗಿದ್ದೀವಿ ಪಾಯಿಂಟ್ಗೆ. ಸುಮಾರು ಗಾಡಿಗಳೆಲ್ಲ ನಿಂತಿದ್ದಾವೆ ಇಲ್ಲಿ. ಸೊ ಎಲ್ಲಿಗಪ್ಪ ಅನ್ಲೋಡು ಅಂದರೆ ನೋಡಿ, ಇಲ್ಲಿ ಟ್ರೈನ್ದು ಇದು ಬೇರೆ ಇದೆ. ಸೊ ಇದಕ್ಕೆ ಶಿಫ್ಟ್ ಆಗ್ಬೋದು ಇಲ್ಲಿಂದ ಮೆಟೀರಿಯಲ್ಲು. ಸೊ ಬಂದು ಟಿಫನ್ ಮಾಡ್ದು. ಫಸ್ಟ್ ಮೀಟು ಕೋಲ್ಕತ್ತಾಯಿಂದ ಬಂದಿದ್ದ ತಕ್ಷಣ ಮೊದಲನೇ ದರ್ಶನ ಕೃಷ್ಣ ಅವ್ರದ್ದು. ಬರೀ ಹೊರಡ ಟೀ ಕೊಡಿಸ್ ಬೇಡ ಕಣಪ್ಪ, ನಿನ್ನೆ ಯಶವಂತಪುರ ಖಾಲಿ ಮಾಡ್ಕೊಬಂದು ಗಾಡಿ ನಮ್ಮ ಪಾರ್ಕಿಂಗಲ್ಲಿ ಹಾಕಿ ಸೊ ಮನೆಗೆ ಹೋಗಿದೆ. ಸೊ ಫೈನಲಿ ವಿ ಡಿಡ್ ಕೋಲ್ಕತ್ತಾ ಟ್ರಿಪ್ಪು ಇಲ್ಲಿಗೆ ಮುಕ್ತ. ನಿನ್ನೆ ವಿಶಾಖಪಟ್ಟಣಂ ಬಂದು ವಿಶಾಖಪಟ್ಟಣಮಿಂದ ಸೀದಾ ನೈಟು ವಿಜಯವಾಡ ಬಿಟ್ಟು ಗುಂಟೂರು ದಾಟಿ ಒಂದು ಸ್ವಲ್ಪ ಮುಂದೆ ಬಂದು ಗಾಡಿ ಸೈಡ್ಗೆ ಹಾಕಿ ಮಲ್ಕೊಂಡಿದ್ದೆ. 4:45 ಗಂಟೆ ಮಲ್ಕೊಂಡಿದ್ದು. ಮತ್ತೆ 8:30ಗೆ ಎದ್ಬಿಟ್ಟು ಅಲ್ಲಿಂದ ಮತ್ತೆ 11 ಗಂಟೆವರೆಗೂ ಓಡಿಸಿದೆ ಗಾಡಿನ. ಸೊ ಇವಾಗ ಟೋಟಲ್ಲು ಎಲ್ಲಿದ್ದೀವಪ್ಪ ಅಂದರೆ ನೋಡಿ, ಕಾವಲ್ಲಿ ಹತ್ತತ್ರ ಇದ್ದೀವಿ. ಇಲ್ಲಿಂದ ಇನ್ನೂ ಪಾಯಿಂಟು ಬಾರ್ಡ್ರು ಬಂದು 351 ಕಿಲೋಮೀಟ್ರ್ ಐತೆ. ಕರ್ನಾಟಕ ಬಾರ್ಡ್ರು ಮುಳಬಾಗ್ಲು. ಸೊ ಮುಳಬಾಗ್ಲು 351 ಕಿಲೋಮೀಟ್ರ್ ಹೋಗ್ಬೇಕು ನಾವು. ಅಲ್ಲಿಂದ ಮತ್ತೆ ನಾನು ಬೆಂಗಳೂರು ಯಶವಂತಪುರಕ್ಕೆ ಬಾ ಅಂತ ಹೇಳ್ತವ್ರು ಅವರು. ನಂಗೆ ಇನ್ನೂ ಒಳ್ಳೇದೈತೆ ಯಶವಂತಪುರಕ್ಕೆ ಹೋಗೋದು. ಸೊ ಯಶವಂತಪುರಕ್ಕೆ ಖಾಲಿ ಮಾಡಿ ಅಲ್ಲಿಂದ ತುಮಕೂರು ದಾವಸ್ಪೇಟೆ ಖಾಲಿ ಮಾಡ್ಬೋದು ಆರಾಮಾಗಿ. ನೋಡೋಣ, ಹೊಸೂರಿಗೆ ಏನು ಬರೋದು ಬೇಡ ಅಂತ ಹೇಳ್ತವ್ರೆ. ಒಂದು ಸ್ವಲ್ಪ ಸೈಡಿಗೆ ಹಾಕ್ಬಿಟ್ಟು ಡಾಬಾದಲ್ಲಿ ಫೇಸ್ ವಾಶ್ ಎಲ್ಲ ಮಾಡಿ ಫ್ರೆಶ್ ಅಪ್ ಆಗಿದ್ದಾಯಿತು. ಇವಾಗ ಊಟ ಮಾಡಬೇಕು ಡೈರೆಕ್ಟು. ನಾಷ್ಟ ಗೀಷ್ಟ ಏನೂ ಮಾಡಿಲ್ಲ ಬೆಳಗ್ಗಿಂದ. ಸೊ ನನ್ನ ಗಾಡೀಲಿದ್ರೆ ನಾಷ್ಟ ಮಾಡಬೇಕು ಅನ್ಸೋದು ಇಲ್ಲ. ಬೇಗ ಏನಿದ್ರು ಒಂದು 12 ಗಂಟೆ 1 ಗಂಟೆ ಮೇಲೇ ಊಟ ಮಾಡಬೇಕು ಅಂತ ಅನ್ಸೋದು. ಈಗಲೂ ಟೈಮ್ ಎಷ್ಟಾಗಿದೆ ಅಂದರೆ 12:30, 12 ಗಂಟೆ 36 ನಿಮಿಷ ಇವಾಗ ಟೈಮು. ಸೊ ಇವಾಗ ಊಟ ಮಾಡಬೇಕು ಡಾಬಾದಲ್ಲಿ. ಇಲ್ಲಿ ನಮಗೆ ಮೀಲ್ಸು ತುಂಬ ಇಷ್ಟ. ಅಂದರೆ ರೈಸು ಮೀಲ್ಸ್ ಏನು ಕೊಡ್ತಾರೆ, ನೆನ್ನೆ ತೋರಿಸೋದ್ನಲ್ಲ ಆ ಥರ ಮೀಲ್ಸು ತುಂಬ ಇಷ್ಟ. ಒಳ್ಳೆ ಟೇಸ್ಟು ಇರುತ್ತೆ. ಸೊ ಸಖತ್ತಾಗಿ ಊಟ ಮಾಡ್ಬೋದು. ಆ ಥರ ಮೀಲ್ಸ್ ಊಟ ಸಿಗುತ್ತೆ ಇಲ್ಲೋ ಗೊತ್ತಿಲ್ಲ ಈ ಡಾಬಾದಲ್ಲಿ.
ನೋಡೋಣ, ಹೋಗಿ ಕೇಳೋಣ. ಸಿಕ್ಕಿದ್ರೆ ಮಾಡೋಣ, ಇಲ್ಲಾಂದರೆ ರೋಟಿ ಏನಾದ್ರು ತಗೊಬೇಕಾಯ್ತದೆ. ಡಾಬಾಗಳಲ್ಲಿ ಗೊತ್ತಿಲ್ಲ ಸಿಗುತ್ತಾ ಇಲ್ವೋ ಅಂತ, ಬಟ್ ಆಂಧ್ರ ಅಲ್ವಾ, ಸಿಗ್ಬೋದು ಅನ್ನೋ ಒಂದು ನಂಬಿಕೆ. ಸೊ ಕೇಳೋಣ, ಸಿಕ್ಕಿದ್ರೆ ಮಾಡೋಣ, ಇಲ್ಲಾಂದರೆ ರೋಟಿ ಎಗ್ ಬುಜ್ಜಿ ಏನಾರು ತಿನ್ಕೊಂಡು ಹೊರಡೋಣ. ಸದ್ಯಕ್ಕೆ ಇವಾಗ ಬಿಸಿಲು ಜಾಸ್ತಿ ಇರೋದ್ರಿಂದ ಇಲ್ಲೇ ಬಂದು ಸೈಡ್ಗೆ ಹಾಕಿದ್ದೀನಿ. ಎಲ್ಲ ಗಾಡಿ ಹಾಕೋರು ಇಲ್ಲೇ. ಸೊ ಎಲ್ಲ ಗಾಡಿ ಡ್ರೈವರ್ಗಳು, ಕ್ಲೀನರ್ಗಳು ಎಲ್ಲ ಸ್ನಾನ ಮಾಡ್ಕೊತವ್ರೆ ಇಲ್ಲಿ. ನಮಗೆ ಡಾಬಾಗಳಲ್ಲಿ ಈ ಥರ ಒಂದು ತೊಟ್ಟಿ ಮಾಡಿ ಬಿಟ್ಟಿರ್ತಾರಲ್ಲ, ಸೊ ನೀರು ಫಿಲ್ ಮಾಡಿಬಿಟ್ಟಿರ್ತಾರೆ. ಎಲ್ಲ ಇಲ್ಲ ಡ್ರೈವರ್ಗಳೆಲ್ಲ ಸ್ನಾನ ಮಾಡಿಕೊಂಡು ಫ್ರೆಶ್ ಅಪ್ ಆಗಿ, ಸೊ ಮೈಂಡು ಫ್ರೆಶ್ ಆಯ್ತದ ಗುರು. ಸ್ನಾನ ಮಾಡಿದ್ರು ನಮಗೆ ಇಲ್ಲಿ ಒಳ್ಳೆ ಜಾಗ. ನಾವು ಜಾಗ ಮಾಡೋ ಸ್ಥಳಗಳು ಈ ಥರನೂ ಇರ್ತವೆ, ಇದೇ ಥರ ಎಲ್ಲ ಇರೋಲ್ಲ, ಈ ಥರನೂ ಇರ್ತವೆ. ಸೊ ಬಂಕ್ಗಳಲ್ಲಿ ಒಳ್ಳೆ ಕ್ಲೀನ್ ವೆಲ್ ಮೇಂಟೆನೆನ್ಸ್ ಮಾಡಿರ್ತಾರೆ, ಅಲ್ಲೂ ಕೂಡ ಚೆನ್ನಾಗಿರುತ್ತೆ. ಕೆಲವೊಂದು ಕಡೆ ಸ್ವಚ್ಛತೆ ಇರ್ತದೆ, ಕೆಲವೊಂದು ಕಡೆ ಈ ಥರ ಇರ್ತದೆ. ಎಲ್ಲನೂ ಅಡ್ಜಸ್ಟ್ ಮಾಡ್ಕೊಳ್ಳೇಬೇಕು ನಾವು. ಇಲ್ಲಿ ಮನೇಲಿ ನಾವು ವೈಫೈ ಲೈಫು ಮೇಂಟೈನ್ ಮಾಡಿಬಿಟ್ಟು ಇಲ್ಲಿ ಬಂದು ಹಿಂಗೆ ಮಾಡಲ್ಲ, ಹಿಂಗೆ ಅಂತ ಹೇಳೋಕ್ಕಾಗಲ್ಲ. ಎಲ್ಲದಕ್ಕೂ ಅಡ್ಜಸ್ಟ್ ಆಗಬೇಕು. ಆ ಥರ ಇರುತ್ತೆ ನಮ್ಮ ಲೈಫು, ನಮ್ಮ ಡ್ರೈವಿಂಗ್ ಲೈಫೇ ಹಂಗೆ. ಸೊ ಹಾಗಾಗಿ ಇವಾಗ ಒಂದು ಸ್ವಲ್ಪ ಊಟ ಗೀಟ ಮಾಡಿಕೊಂಡು ಬಂದು ರೆಸ್ಟ್ ಮಾಡಿ ಸಾಯಂಕಾಲ ಒಂದು 4 ಗಂಟೆ 5 ಗಂಟೆ ಹಂಗೆ ಬಿಡೋಣ. ಸೊ ನಾಳೆ ಬೆಳಗ್ಗೆ ರೀಚ್ ಆಗಬೇಕು. ನಂದು ಟೋಟಲ್ಲು 550-600 ಕಿಲೋಮೀಟ್ರ್ ಬರುತ್ತೆ. ನೋಡೋಣ, ನಾಳೆ ಬೆಳಿಗ್ಗೆ ಅಷ್ಟು ರೀಚ್ ಆಗಬೇಕು. ಒಂದು ಸಾಯಂಕಾಲ ಒಂದು 4 ಗಂಟೆ ಹಂಗೆ ಬಿಟ್ರೂ ಆರಾಮಾಗಿ ರೀಚ್ ಆಗ್ಬೋದು. ನೋಡೋಣ, ಫಸ್ಟು ಊಟ ಏನು ಸಿಗುತ್ತೆ ಹೋಗಿ ಮಾಡ್ಕೊಂಡ್ಬರೋಣ. ಸೊ ನೈಲಾನ್ ಟೈರ್ಗಳು ಬಂದು ಚೆನ್ನಾಗಿದ್ದಾವೆ, ಬಟ್ ಜಾಸ್ತಿ ಬೇಗ ಹೀಟ್ ಆಯ್ತವೆ, ಅದೊಂದು ಪ್ರಾಬ್ಲಮ್ಮು. ವೆಯ್ಟ್ ಹಾಕಿದ್ರು ವೆಯ್ಟ್ ಐತೆ ಅಂತ ಕಾಣಿಸಲ್ಲ, ತಡೀತಾವೆ ವೆಯ್ಟ್ಗೆ. ಸೊ ಜಾಸ್ತಿ ಹೀಟ್ ಆಗ್ಬಿಡ್ತು ಅಂದರೆ ಫಡ್ ಅಂತ ಹೊಡೆದೋಗ್ಬಿಡ್ತವೆ, ಚೆನ್ನಾಗಿರೋ ಟೈರ್ಗಳು ಹೊಡೆದೋಗ್ಬಿಡ್ತವೆ. ಸೊ ಅದೊಂದು ಡೇಂಜರು. ಗಾಡಿ ನಮ್ಮ ಗಾಡಿ ಇಲ್ಲಿ ಹಾಕಿದ್ದೀನಿ. ಸುಮಾರು ಗಾಡಿಗಳು ನೋಡಿ ಇಲ್ಲೆಲ್ಲ ಹಾಕೋರೆ. ಇದು ಡಾಬಾ. ಸೊ ನಾವು ಮುಂದೆ ಅಲ್ಲಿ ಹೋಗಬೇಕು. ಡಾಬಾ ಹತ್ರ ಹೋಗಿ ಏನಿದೆ ಊಟ ಕೇಳ್ಕೊಂಡು ಮಾಡೋಣ ಬನ್ನಿ. ಸಗಾಲೆ ರೆಡಿ ಮಾಡಿರ್ತಾರೆ ಆಲ್ರೆಡಿ, ಮಧ್ಯಾಹ್ನ ಟೈಮ್ ಅಲ್ವಾ, ರೆಡಿ ಆಗಿರುತ್ತೆ. ಇದೇ ಡಾಬಾ. ಊಟ ಮಾಡ್ತಾಯಿದ್ದಾರೆ ಎಲ್ರೂ, ನಾವು ಕೂಡ ಊಟ ಮಾಡುವ. ಮಿಲ್ಸ್ ಸಿಗುತ್ತೆ ಗುರು, ಎಲ್ಲ ಮಿಲ್ಸ್ ಊಟ ಮಾಡ್ತಾವ್ರೆ. ಮಿಲ್ಸ್ ಕೂಡ ಸಿಗುತ್ತೆ, ಬನ್ನಿ ನಾವು ಮಾಡುವ. ಅದು ಟ್ಯಾಂಕಿ, ಹ್ಯಾಂಡ್ ವಾಶ್ ಮಾಡ್ಕೊಳ್ಳೋ ಟ್ಯಾಂಕಿ. ಫೈನಲಿ ಕೋಲ್ಕತ್ತಾ ಹೈವೇನು ಬಿಡುವಂಥ ಸಮಯ. ನಮ್ಮ ತಿರುಪತಿ ಕಡೆಗೆ ತಿರುಗಿಸ್ಬಿಟ್ಟಿದ್ದೀವಿ ಗಾಡಿನ. ಸೊ ಗಾಡಿ ಗ್ಲಾಸ್ ಗಲೀಜಾಗಿರೋದ್ರಿಂದ ಏನೂ ಕಾಣಿಸ್ತಾ ಇಲ್ಲ. ಅಂತೂ ಇಂತೂ ಚಿತ್ತೂರಿಗೂ ಕೂಡ ಬಂದ್ಬಿಟ್ಟು, ಚಿತ್ತೂರು ಚೆನ್ನೈ ಬೆಂಗಳೂರು ಎಕ್ಸ್ಪ್ರೆಸ್ ಹೈವೇ ಇದೆ. ಸೊ ಇಲ್ಲಿಂದ ರೈಟ್ ಎತ್ಕೊಂಡು ಹೋದರೆ ಸರಿ ಸುಮಾರು 80 ಕಿಲೋಮೀಟ್ರ್ ಹೋಗಬೇಕು ನಮ್ಮ ಮುಳಬಾಗಿಲಿಗೆ. ಇದೆ ನೋಡಿ ಹೈವೇ. ಫೈನಲ್ಲಿ ನಾವು ಬಂದೆವು ಕರ್ನಾಟಕಕ್ಕೆ ಬಂದೆವು. ಸೊ ಈ ಟೋಲ್ ದಾಟ್ತಿದ್ದಂಗೆ ಫುಲ್ ಕರ್ನಾಟಕ ಎಂಟ್ರಿ. ಸುಮಾರು 12-13 ದಿನಗಳ ನಂತರ, 14 ದಿನ ಆಗೋಯ್ತಾ, ಸುಮಾರು 12-14 ದಿನಗಳ ನಂತರ ಮರಳಿ ತಾಯ್ನಾಡಿಗೆ ಪ್ರವೇಶ. ಖುಷಿ ಆಯ್ತಿದೆ. ಕರ್ನಾಟಕ ಎಂಟ್ರಿ ಆಯ್ತಿದ್ದಂಗೆನೆ ನೋಡಿ, ಇಲ್ಲಿಂದ ಸ್ಟಾರ್ಟ್ ಕರ್ನಾಟಕ. ಟೋಲ್ ಆದಮೇಲೆ ಎಲ್ಲ ಕರ್ನಾಟಕನೇ, ಟೋಲು ಆ ಕಡೆಗೆ ಎಲ್ಲ ಆಂಧ್ರ. ಕರ್ನಾಟಕಕ್ಕೆ ಬಂದಿದ ತಕ್ಷಣ ಫಸ್ಟ್ ನಮಗೆ ಕಾಣಿಸ್ತಾ ಇರೋ ಕನ್ನಡದ ಅಕ್ಷರದ ಮೊದಲನೇ ಬೋಲ್ಡ್.
ಖುಷಿ ಆಗುತ್ತೆ ಗುರು. ಸೊ ಇಲ್ಲಿಂದ 100 ಕಿಲೋಮೀಟ್ರ್ ಹೋಗ್ಬೇಕು ಪಾಯಿಂಟ್ಗೆ. ಇವಾಗ ಫಸ್ಟ್ ಡೀಸೆಲ್ ಹಾಕ್ಸ್ಬೇಕು. ಡೀಸೆಲ್ ರಿಸರ್ವ್ಗೆ ಬಿದ್ದಿದೆ ಆಲ್ರೆಡಿ. ಚಿತ್ತೂರು ದಾಟಾದ್ಮೇಲೆ ರಿಸರ್ವ್ಗೆ ಬಿದ್ದಿತ್ತು. ಸೊ ಅಲ್ಲಿ ಒಂದು 500 ರೂಪಾಯಿಗೆ ಹಾಕ್ಸ್ಕೊಂಡು ಬಂದೆ, ಬಾರ್ಡ್ರಿಗೆ ಹೋಗಿ ಹಾಕ್ಸ್ಕೊಳ್ಳೋಣ ಅಂತೇಳ್ಬಿಟ್ಟು. ಯಾಕಂದರೆ ಚಿತ್ತೂರು ಅಪ್ಪು ಬರುತ್ತೆ ಘಾಟು. ಸೊ ಹೇಳಿದ್ನಲ್ಲ ನಿನಗೆ, ಒಡಿಸ್ಸಾ ಹತ್ರ ಬರ್ತಾ ಹೇಳಿದ್ನಲ್ಲ, ಅದೇ ಘಾಟ್ ಸೆಕ್ಷನ್ ಥರ ಒಂದು ಚಿಕ್ಕದು ಘಾಟು ಬಂದಿತ್ತು ಅಲ್ಲಿ. ಅದಕ್ಕೆ ಸುಮ್ಮನೆ ಒಂದು 500 ರೂಪಾಯಿ ಹಾಕ್ಸ್ಕೊಂಡು ಬಂದೆ. ಮುಂದೆ ಹೋಗಿ ಇನ್ನೊಂದು 4000ಕ್ಕೆ ಹಾಕ್ಸ್ತೀವಿ. ಟೋಟಲು 30,000 ರೂಪಾಯಿ ಡೀಸೆಲ್ ಆದಂಗೆ ಆಗುತ್ತೆ. ಮತ್ತೆ ಬಂದು ಬಾಟಲ್ 4000 ರೂಪಾಯಿ ಡೀಸೆಲ್ ಹಾಕ್ಸಿದ್ದೀನಿ. ಸೊ 4000ಕ್ಕೆ ಇಷ್ಟು ಡೀಸೆಲ್ ಬಂದಿದೆ ನೋಡಿ. ಟೋಟಲ್ಲು ಡೀಸೆಲ್ ಹಾಕ್ಸಾದ್ಮೇಲೆ ಎಷ್ಟು ಹೊಡಾಯ್ತಪ್ಪ ಅಂದರೆ, ಅವರೇಜ್ ಏನು ಅದು ನಾನು ಲೆಕ್ಕ ಹಾಕಿಲ್ಲ. ಟೋಟಲ್ 1776 ಕಿಲೋಮೀಟ್ರು ಆಫೀಸಿಂದ ಇಲ್ಲಿಗೆ. ಸೊ ಇನ್ನೂ 120 ಕಿಲೋಮೀಟ್ರ್ ಹೋಗ್ಬೇಕು ನಾನು. 120 ಕಿಲೋಮೀಟ್ರ್ ಫಸ್ಟ್ ಪಾಯಿಂಟ್ ಹೋಗಬೇಕು. ಅದಾದಮೇಲೆ ಇನ್ನೊಂದು ಪಾಯಿಂಟ್ಗೆ ಒಂದು 50 ಕಿಲೋಮೀಟ್ರ್ ಹೋಗ್ಬೇಕು ದಾಬಾಸ್ಪೇಟೆಗೆ. ಹಾಗಾಗಿ ನೋಡಿ 6 ಕಿಲೋಮೀಟ್ರ್ ಮೈಲೇಜ್ ಬಂದಿದೆ. ಇದೆಲ್ಲ ಟೋಟಲ್ ಲೆಕ್ಕ ಮಾಡುವ. ಸೊ ಬಾರ್ಡ್ರ್ ಟು ಬಾರ್ಡ್ರು ಒಂದು 500 ರೂಪಾಯಿ ಶಾರ್ಟೇಜು ಕರೆಕ್ಟಾಗೆ ಬಂದಿದೆ. 500 ರೂಪಾಯಿ ಶಾರ್ಟೇಜು ಒಡಿಸ್ಸಾ ಬಾರ್ಡ್ರಿಂದ ಕರ್ನಾಟಕ ಬಾರ್ಡ್ರಿಗೆ ಬಂದಿದೆ. ಟೋಟಲು 17,000 ಡೀಸೆಲ್ ಫುಲ್ ಟ್ಯಾಂಕು. ಸೊ ಟೋಟಲ್ 17,000 ಡೀಸೆಲಿಗೆ ಇಲ್ಲಿಗೆ ಬಂದಿದೆ ಗಾಡಿ. 17 + 500 17,500ಕ್ಕೆ ಗಾಡಿ ಬಾರ್ಡ್ರ್ ಟು ಬಾರ್ಡ್ರ್ ಬಂದಿದೆ. ಇಲ್ಲಿಂದ 4000 ಡೀಸೆಲ್ ಹಾಕ್ಸಿದ್ದೀನಿ. 120 + 50 170 ಕಿಲೋಮೀಟ್ರ್ ಹೋಗ್ಬೇಕು. ಹೋಗುತ್ತೆ ಅಂದ್ಕೊಂಡಿದ್ದೀನಿ. ಸೊ ಬನ್ನಿ ಹೋಗೋಣ. ಇಲ್ಲಿಂದ 120 ಕಿಲೋಮೀಟ್ರ್ ಫಸ್ಟ್ ಪಾಯಿಂಟ್ ಗೊರಗುಂಟೆಪಾಳ್ಯ ಗುರು. ಹೊಸೂರು ಅಂದ್ಕೊಂಡಿದ್ದೆ, ಚೇಂಜ್ ಆಗೋಯ್ತು. ಸೊ ಫಸ್ಟ್ ಪಾಯಿಂಟು ನನ್ನ ಮೈಂಡಲ್ಲಿ ಇದ್ದಿದ್ದು ಹೊಸೂರು. ಯಾಕಪ್ಪ ಅಂದರೆ ಬಿಲ್ಲಲ್ಲಿ ಇದ್ದಿದ್ದು ಹೊಸೂರು. ಹಾಗಾಗಿ ಹೊಸೂರಿಗೆ ಹೋಗಿ ಖಾಲಿ ಮಾಡಿಕೊಂಡು ಆಮೇಲೆ ದಾಬಾಸ್ಪೇಟೆಗೆ ಹೋಗ್ಬೇಕಲ್ಲ ಅಂತ ಯೋಚನೆ ಮಾಡ್ತಾಯಿದ್ದೆ. ಅಷ್ಟರಲ್ಲಿ ನಮಗೆ ಪಾರ್ಟಿ ಫೋನ್ ನಂಬರ್ ಇತ್ತಲ್ಲ, ಪಾರ್ಟಿ ಫೋನ್ ಮಾಡಿದ್ದಕ್ಕೆ ಲೊಕೇಶನ್ ಕಳಿಸ್ತೀನಿ, ಅಲ್ಲಿಗೆ ಬನ್ನಿ ಬೆಳಿಗ್ಗೆ ಖಾಲಿ ಮಾಡಿಕೊಡ್ತೀನಿ ಅಂದರು. ಸೊ ಲೊಕೇಶನ್ ನೋಡಿದ ತಕ್ಷಣ ಫುಲ್ಲು ಖುಷಿ ಆಗೋದೆ. ಯಾಕಪ್ಪ ಅಂದರೆ ನಮ್ಮ ಗೊರಗುಂಟೆಪಾಳ್ಯ ಹತ್ರ ಅನ್ಲೋಡ್ ಪಾಯಿಂಟ್ ಇರೋದು ಫಸ್ಟ್ ಪಾಯಿಂಟು. ಸೊ ಅದು ಖಾಲಿ ಮಾಡಿಕೊಂಡು ಅಲ್ಲಿಂದ ಆನ್ ದ ವೇ ದಾಬಾಸ್ಪೇಟೆ. ಸೊ 2 ಖಾಲಿ ಮಾಡ್ಕೊಬೋದು ಆರಾಮಾಗೆ. ಗೊರಗುಂಟೆಪಾಳ್ಯ ಅಂತ ಹೇಳಿದರೆ ನನಗೆ ಹೆವಿ ಖುಷಿಯಾಗಿದ್ದು. ಸೊ ಬನ್ನಿ ಹೋಗಿ ಖಾಲಿ ಮಾಡ್ಕೊಂಡು ಬೆಳಿಗ್ಗೆನೇ ಹೋಗ್ಬಿಡೋಣ. ಸೊ ಬೇಗ ಖಾಲಿ ಮಾಡಿಕೊಂಡು ಸೊ ನೆಕ್ಸ್ಟು ಆ ಪಾರ್ಟಿಗೆ ಫೋನ್ ಮಾಡ್ತೀನಿ. ಖಾಲಿ ಮಾಡ್ತೀವಿ ಬನ್ನಿ ಅಂದರೆ ಹೋಗ್ತೀನಿ, ಇಲ್ಲಾಂದರೆ ಮನೆ ಅಲ್ಲೇ ಹತ್ರ ಇರೋದು 6 ಕಿಲೋಮೀಟ್ರ್ ಅಲ್ಲಿಂದ. ಸೊ ಹೋಗ್ಬಿಟ್ಟು ಮನೆಗೆ ಆರಾಮಾಗಿ ಫ್ರೆಶ್ ಅಪ್ ಹೋಗ್ಬಿಟ್ಟು ರೆಸ್ಟ್ ಮಾಡಿಬಿಟ್ಟು ನೆಕ್ಸ್ಟ್ ಡೇ ಮಾರ್ನಿಂಗ್ ಹೋಗ್ತೀನಿ. ಸೊ ಈ ಥರ ಪ್ಲ್ಯಾನ್ ಇದೆ, ಏನೇನಾಗುತ್ತೆ ನೋಡೋಣ. ಫೈನಲಿ ಕರ್ನಾಟಕ ಬಂದು ಡೀಸೆಲ್ ಕೂಡ ಹಾಕ್ಸಿದ್ದಾಯಿತು. 500 ರೂಪಾಯಿ ನಾನು ರಾತ್ರಿ ಒಂದು ಎಡವಟ್ಟು ಮಾಡಿದೆ. ರಾಜಮಂಡ್ರಿ ಆದಮೇಲೆ ಸಿಕ್ಕಾಪಟ್ಟೆ ಫಾಸ್ಟ್ ಹೊಡ್ಕೊಂಬಿಟ್ಟೆ ಗಾಡಿನ. ಸೊ ಅಲ್ಲಿ ಎಡವಟ್ಟಾಗಿದ್ದು ಒಂದು 500 ರೂಪಾಯಿ ಜಾಸ್ತಿ ಅಲ್ಲಿ ಕುಡ್ಕೊಂಬಿಟ್ಟಿದೆ. ಸೊ 80+ ಸ್ಪೀಡಲ್ಲಿ ಬಂದಿದೆ ನೈಟು, ನಿದ್ದೆ ಎಲ್ಲ ತಪ್ಪಿಸ್ಕೊಂಡು. ಹಾಗಾಗಿ ಡೀಸೆಲ್ ಹೊಂಟೋಗಿದೆ. ಅದು ಕರೆಕ್ಟಾಗಿ ಅವಾಗ ಅಲ್ಲೂ ಸ್ಲೋಗೆ ಕರೆಕ್ಟಾಗಿ ಆರಾಮಾಗಿ ಬಂದಿದ್ರೆ ಇಲ್ಲಿ ಬಂದು ಚಿತ್ತೂರು ಹತ್ರ ಡೀಸೆಲ್ ಹಾಕ್ಸೋ ಅವಶ್ಯಕತೆ ಇರ್ತಿರಲಿಲ್ಲ. ಆರಾಮಾಗಿ ಕರ್ನಾಟಕಕ್ಕೆ ಬಂದಿರೋದು. ಸೊ ನಾನು ಮಾಡಿದ ತಪ್ಪಿಂದ 500 ರೂಪಾಯಿ ಫೈನ್ ನನಗೆ. ಏನು ಮಾಡೋಕ್ಕಾಗಲ್ಲ. ಫಾಸ್ಟ್ಯಾಗು ಕೂಡ ಇತ್ತು. ನಾನು ನೋಡಿದಾಗ ತಿರುಪತಿ ಹತ್ರ ನೋಡಿದಾಗ 855 ರೂಪಾಯಿ ಇತ್ತು ಫಾಸ್ಟ್ಯಾಗು. ಸೊ ಅದರಲ್ಲೇ ಬಂದಿದ್ದೀನಿ. ನೋಡೋಣ ಇವಾಗ ಇಲ್ಲಿಂದ ಎಷ್ಟು ಟೋಲ್ ಬರುತ್ತಪ್ಪ ಅಂದರೆ 1 2 3 ಟೋಲ್ ಬರುತ್ತೆ ಹೊಸಕೋಟೆದು ಸೇರಿ. ಸೊ ಬನ್ನಿ ಹೋಗೋಣ. ಸೊ ರೀಚ್ ಆಗಿದ್ದೀವಿ ಪಾಯಿಂಟ್ಗೆ. ಸುಮಾರು ಗಾಡಿಗಳೆಲ್ಲ ನಿಂತಿದ್ದಾವೆ ಇಲ್ಲಿ. ಸೊ ಎಲ್ಲಿಗಪ್ಪ ಅನ್ಲೋಡು ಅಂದರೆ ನೋಡಿ, ಇಲ್ಲಿ ಟ್ರೈನ್ದು ಇದು ಬೇರೆ ಇದೆ. ಸೊ ಇದಕ್ಕೆ ಶಿಫ್ಟ್ ಆಗ್ಬೋದು ಇಲ್ಲಿಂದ ಮೆಟೀರಿಯಲ್ಲು. ನನ್ನ ಪ್ರಕಾರ ಬೆಳಿಗ್ಗೆ 7 ಗಂಟೆಗೆ ಬರ್ತಾರೆ ಹುಡುಗರು 3 ಜನ ಅಂತೇಳವ್ರೆ. ಗಾಡಿ ಇಲ್ಲೇ ಸೈಡ್ ಹಾಕ್ಬಿಟ್ಟು ಮಲ್ಕೊತೀನಿ. ಬೆಳಿಗ್ಗೆ ಬಂದು ಖಾಲಿ ಮಾಡ್ಕೊಳ್ಳಿ ಅವರು. ಪಾರ್ಟಿ ಬಂದು ಬೆಳಿಗ್ಗೆನೇ ಎಬ್ಬಿಸ್ತಾ ಇದ್ದಾರೆ. 8 ಗಂಟೆ ಆಗಿದೆ ಟೈಮು. ಸೊ ತಗೊಂಬಂದು ಗಾಡಿನ ಅಂತ ಹೇಳ್ತಾ ಇದ್ದಾರೆ. ಎಬ್ಬಿಸಿ ಗಾಡಿ ತೊಗೊಂಡೋಗಿ ಖಾಲಿ ಮಾಡೋಕೆ ಬಿಡೋಣ ಬನ್ನಿ.
ನಮ್ಮ ಯಶವಂತಪುರದಲ್ಲಿ ಈ ಥರ ಒಂದು ಮ್ಯಾಟ್ರ್ ಇದೆ ಅಂತಲೂ ನನಗೆ ಇವಾಗಲೇ ಗೊತ್ತಾಗಿದ್ದು. ಸೊ ಏನಪ್ಪ ಅಂದರೆ ಇಲ್ಲಿ ರೈಲ್ವೆ ಗೂಡ್ಸ್ ರೈಲ್ವೆ ಇಲ್ಲಿದೆ. ಸೊ ಗೂಡ್ಸ್ ಎಲ್ಲ ಇಲ್ಲಿಂದ ಲೋಡಾಗಿ ಟ್ರಾನ್ಸ್ಪೋರ್ಟೇಷನ್ ಆಗುತ್ತೆ ಅಂತ ಗೂಡ್ಸ್ ಟ್ರಾನ್ಸ್ಪೋರ್ಟೇಷನ್ ನನಗೆ ಇವಾಗಲೇ ಗೊತ್ತಾಯಿದ್ದು. ಸೊ ಅದು ಇಲ್ಲಿ ಈ ರೋಡಲ್ಲಿ ನಾನು ಕನ್ಫ್ಯೂಸ್ ಆಗೋದು ಯಾರ ಹತ್ರ ಈ ರೋಡ್ ಇತ್ತಾ ಮೊದಲು ಅಂತ. ಸೊ ಬಂದು ನೋಡಾದ್ಮೇಲೆ ಗೊತ್ತಾಗಿದ್ದು. ಗಾಡಿ ಇಲ್ಲಿ ಬಿಟ್ಟಿದ್ದೀನಿ, ಇವಾಗ ಇಲ್ಲೇ ಖಾಲಿ ಮಾಡ್ಬೋದು ಅಂದ್ಕೊಂತೀನಿ ಇಲ್ಲಿ ಜಾಗದಲ್ಲಿ. ನೋಡೋಣ ಏನು ಮಾಡ್ತಾರೋ ಏನೋ ಕತೆ ಗೊತ್ತಿಲ್ಲ. ಒಂದು ಲೋಡಿಂಗ್ ಸ್ಟಾರ್ಟ್ ಆಗಿದೆ ನೋಡಿ, ಇಲ್ಲಿ ಇಟ್ಕೊತವ್ರೆ. ಟ್ರೈನ್ದು ಬ್ರೇಕ್ ಅಂತ ಗುರುದು, ಟ್ರೈನ್ದು ಬ್ರೇಕು. ಇದು ಗೂಡ್ಸ್ ಟ್ರಾನ್ಸ್ಪೋರ್ಟೇಷನ್ನ ಇಲ್ಲ ವರ್ಕಿಂಗ್ ಪ್ಲೇಸಾಗ ಗೊತ್ತಾಯ್ತಿಲ್ವಲ್ಲ ಅವ್ರು ಮಾಡ್ತಾರೆ ನೋಡ್ರಿ. ಬ್ರೇಕ್ ಅಂತ ಟ್ರೈನ್ದು. ಇಲ್ಲಿ ಬಂದು ಹೊಸೂರಿಗೆ ಮಾಡಿದರು. ಸೊ ಹೆಂಗೆ ಸರ್ ಅಲ್ಲಿಗೆ ಯಾಕೆ ಹೋಗ್ತಾ ಇಲ್ಲ ಮೆಟೀರಿಯಲ್ ಅಂತ ಕೇಳಿಕ್ಕೆ, ಇನ್ನೂ ಸ್ವಲ್ಪ ಮೆಟೀರಿಯಲ್ ಇದೆ ಅಂತ ಹೇಳಿದ್ರು. ಕಂಪ್ನಿ ಡೈರೆಕ್ಟ್ ಹಂಗೆ ತಗೊಳ್ಳಲ್ವಂತೆ. ಸೊ ಇನ್ನೂ ಮೆಟೀರಿಯಲ್ ಇದೆ, ಎಲ್ಲ ಒಟ್ಟಿಗೆ ಕಳಿಸ್ಬೇಕು ಅಂತ ಹೇಳ್ತಾ ಇದ್ದಾರೆ. ಸೊ ನನಗಂತೂ ಹೆವಿ ಒಳ್ಳೇದಾಯಿತು. ಹೊಸೂರಿಗೆ ಹೋಗಿದ್ದಿದ್ರೆ ಅಲ್ಲೂರು ಆಯ್ತಾ ಇರಲಿಲ್ಲ ನನ್ನ ಪ್ರಕಾರ. ಬೇಗ ಯಶವಂತಪುರ ಬಂದಿದ್ದೆ, ಸಿಕ್ಕಾಪಟ್ಟೆ ಒಳ್ಳೇದಾಯಿತು. ಇವಾಗ ಇಲ್ಲಿ ಬಂದಿದ್ದ ತಕ್ಷಣ ಕೂಡ ಬೆಳಗ್ಗೆ 7 ಗಂಟೆ ಬಂದು ಖಾಲಿ ಮಾಡ್ತೀನಿ ಅಂತ ಹೇಳಿದ್ರಲ್ಲ, ಬಂದು ಅಲ್ಲೇ 8 ಗಂಟೆ 1 ಅವರ್ ಲೇಟ್ ಆಯಿತು. ಆದರೂ ಕೂಡ ಗಾಡಿ ಹಾಕ್ಸ್ಕೊಂಡು ಖಾಲಿ ಮಾಡ್ತಾಯಿದ್ದಾರೆ. ಸೊ ಹೊರಗಡೆ ಆಗಿದ್ದರೆ ಖಾಲಿ ಇಷ್ಟು ಬೇಗ ಆಯ್ತಾ ಇರಲಿಲ್ಲ, ಅದೊಂದು ಖುಷಿ ಇದೆ. ಸೊ ಆಲ್ಮೋಸ್ಟ್ ಇಳಿಸಿದ್ದಾರೆ, 2 ಇಳಿಸ್ಕೊಂಬಿಟ್ರೆ ಇಲ್ಲೇ ಬೇಗ ಖಾಲಿ ಮಾಡಿಕೊಂಡು. ಸೊ ಸೆಕೆಂಡ್ ಪಾಯಿಂಟ್ ಏನಾಗುತ್ತೆ ಕತೆ ನೋಡೋಣ. ಇವರು ಇದು ಕೆಲಸ ಮಾಡೋಕ್ಕಂತೆ ತರಿಸ್ಕೊಂಡಿರೋದು, ಇಲ್ಲಿಂದ ಎಲ್ಲಿಗೂ ಹೋಗಲ್ಲ, ಕೆಲಸ ಮಾಡ್ತಾರಂತೆ ಇಲ್ಲಿಂದ. ಖುಷಿ ಇದೆ, ಏನಾರ ಮಾಡ್ಕೊಂಡು ನಮಗೆ ಖಾಲಿ ಆಯ್ತಾಯಿದೆಯಲ್ಲ ಅದೇ ಖುಷಿ. ಸೊ ಕ್ಯಾನ್ನ ಇಲ್ಲೊಂದು ಗಾಡಿ ಇದೆ ನೋಡಿ, ಕಂಟೈನರ್ ಲಾಸ್ಟಲ್ಲಿ ವೈಟ್ ಕಲರ್, ಆ ಕಂಟೈನರಿಗೆ ಶಿಫ್ಟ್ ಮಾಡ್ತಾರಂತೆ. ಸೊ ಈ ಪೇಟೆ ಇಲ್ಲಿ ಖಾಲಿ ಮಾಡಿಬಿಟ್ಟು ಸೊ ಮುಂದೆ ಹೋಗಿ ಹಂಗೆ ಬರ್ಬೇಕು, ಫ್ರಂಟ್ ಬಂದ್ಬಿಟ್ಟು ಆ ಗಾಡಿ ರಿವರ್ಸ್ ಹಾಕಬೇಕು, ಅಲ್ಲಿ ಖಾಲಿ ಮಾಡುವ. ಸೊ ನೋಡಿ 66 ಬಾಕ್ಸ್ ಇಲ್ಲಿ ಇಳಿಸ್ಕೊಂಡ್ಬಿಟ್ಟಿದ್ದಾರೆ. ಇನ್ನು ಪೇಂಟಲ್ಲಿ ಖಾಲಿ ಮಾಡಿಬಿಡುವ ಬನ್ನಿ. ಇದು ಕೂಡ ಖಾಲಿ ಆಗೋಯ್ತು. ಅದೊಂದು ಫುಲ್ ಮಾಲು ನಾವು ಇಳಿಸ್ಕೊಬೇಕು. ಎಲ್ಲಿ ದಬಾಸ್ಪೇಟೆಗೆ ಹೋಗ್ಬೇಕು, ಅದನ್ನ ಇಳ್ಸೋಕ್ಕೆ. ಸೊ ಬಂದು ಟಿಫನ್ ಮಾಡ್ದು. ಫಸ್ಟ್ ಮೀಟು ಕೋಲ್ಕತ್ತಾಯಿಂದ ಬಂದಿದ್ದ ತಕ್ಷಣ ಮೊದಲನೇ ದರ್ಶನ ಕೃಷ್ಣ ಅವ್ರದ್ದು ಫಸ್ಟ್ನೇ ಟ್ರೀಟು. ಅಲ್ಲಿ ಇನ್ನೊಂದು ಬೆಂದಿದ್ದೀನಿ, ಊಟಕ್ಕೆ ಪರದಾಡಿದ್ದೀನಿ ಅಂತ ತಿಳಿದು ಬಂದಿಲ್ಲಿ ಟಿಫನ್ ಕೊಡ್ಸೋ ಅಣ್ಣ. ಬರೀ ಹೊರಡ ಟೀ ಕೊಡಿಸ್ ಬೇಡ ಕಣಪ್ಪ, ಟೀ ಪಾರ್ಕಿಂಗಲ್ಲಿ ಗಾಡಿ ಹಾಕ್ಬಿಟ್ಟು ಕೃಷ್ಣ 2 ಕಲ್ಲಂಗಡಿ ಹಣ್ಣು ಕೊಟ್ಟ. ಚೆನ್ನಾಗಿರ್ಲಿ ಅಣ್ಣ, 2 kg ಕಮ್ಮಿ ಆಗ್ಬಿಟ್ಟವನೆ ಅಂತ ಹೇಳ್ಬಿಟ್ಟು 10 kg ಕೊಟ್ಟಿದ್ದೀನಿ. ನಿನ್ನೆ ಯಶವಂತಪುರ ಖಾಲಿ ಮಾಡ್ಕೊಬಂದು ಗಾಡಿ ನಮ್ಮ ಪಾರ್ಕಿಂಗಲ್ಲಿ ಹಾಕಿ ಸೊ ಮನೆಗೆ ಹೋಗಿದೆ. ನಮ್ಮ ಟಾಟಾ ಗಾಡಿ ಕೂಡ ಮೊನ್ನೆ ಆಲ್ರೆಡಿ 4 ದಿನ ಆಯಿತು ಬಂದು ನಿಂತು. ಸೊ ಡ್ರೈವರು ಸ್ವಲ್ಪ ಊರಿಗೆ ಹೋಗಿದ್ರು. ಇವತ್ತು ಸಾಯಂಕಾಲ ಬರ್ತೀನಿ ಅಂತ ಹೇಳವ್ರೆ, ಬಂದು ತಗೊಂಡೋಗ್ತಾರೆ. ನಾನು ಕೂಡ ಇವಾಗ ಬಂದಿದ್ದೀನಿ, ನೆನ್ನೆಲ್ಲ ರೆಸ್ಟ್ ಮಾಡಿ ಇವಾಗ ಬಂದಿದ್ದೀನಿ. ಗಾಡಿ ಎತ್ಕೊಂಡು ಹೋಗ್ಬೇಕು ಇವಾಗ ಅನ್ಲೋಡ್ ಪಾಯಿಂಟ್ಗೆ. ಸಾಯಂಕಾಲ ಬಾ ಅಂತ ಹೇಳಿದರು, ಅದಕ್ಕೆ ಇವಾಗ 1 ಗಂಟೆವರೆಗೂ ಟೈಮ್ ಪಾಸ್ ಮಾಡಿ ಮನೆಯಲ್ಲೇ. ಸೊ ಇವಾಗ ಹೊರಟಿದ್ದೀನಿ, ಹೋಗಿ ಖಾಲಿ ಮಾಡ್ಕೊಳ್ಳೋಣ ಬನ್ನಿ. ಪಾಯಿಂಟ್ ಹತ್ರ ರೀಚ್ ಆಗಿದ್ದೀನಿ, ಯಾವುದು ಗೊತ್ತಾಯ್ತಿಲ್ವ ಕಂಪ್ನಿ. ಸೊ ಫೈನಲಿ ವಿ ಡಿಡ್ ಕೋಲ್ಕತ್ತಾ ಟ್ರಿಪ್ಪು ಇಲ್ಲಿಗೆ ಮುಕ್ತಾಯವಾಗುವ ಟೈಮ್ ಬಂದಿದೆ. ಸೊ ಈ ಗಾಡಿ ಇನ್ನೂ ಅನ್ಲೋಡ್ ಆಗಿಲ್ಲ, ಗಾಡಿ ಅನ್ಲೋಡ್ ಆದಮೇಲೆ ಕಂಪ್ಲೀಟ್ ಆಗುತ್ತೆ. ಸೊ ವಿ ಡಿಡ್ ಗುರು, ನಾನು ಸಾಧನೆ ಮಾಡಿದ್ದೀನಿ. ಸಿಂಗಲು ಸುಮಾರು ಜನ ಹೊಡಿತಾರೆ, ಹಂಗಂತ ಅವ್ರ್ಯಾರು ಸಾಧನೆ ಮಾಡಲ್ವ ಅಂತಲ್ಲ. ಸೊ ನಾನು ಮಾಡಿರೋದು ನನಗೆ ಖುಷಿ ಇದೆ, ನಾನು ಮಾಡಿರೋದೇ ದೊಡ್ಡ ಸಾಧನೆ ಅನ್ಕೊತೀನಿ. ಸೊ ನಾನು ಮಾಡಿರೋದಕ್ಕಿಂತ ನನ್ನ ಲಕ್ಷ್ಮಿ ಗಾಡಿ, ಸೊ ನನ್ನ ಲಕ್ಷ್ಮಿ ಗಾಡಿಗೆ ಎಷ್ಟು ಥ್ಯಾಂಕ್ಸ್ ಹೇಳೋದು ಸಾಲಲ್ಲ. ಒಂಥವು ಎಲ್ಲೂ ಕೈ ಕೊಡ್ದೇನೆ, ಒಂಥವು ರಿಸ್ಕು ಕೊಡ್ದೇನೆ. ಸೊ ಆರಾಮಾಗಿ ಹೋಗಿ ಆರಾಮಾಗಿ ಬಂದಿದೆ. ಸೊ ನಾನು ಇದಕ್ಕೆ ಯಾವತ್ತೂ ಆಭಾರಿಯಾಗಿರ್ತೀನಿ. ತುಂಬ ಥ್ಯಾಂಕ್ಸ್
ನನ್ನ ನೆಚ್ಚಿನ ಈಚರ್ ಕಂಟೈನರ್ ಗಾಡಿಗೆ. ಸೊ ನನ್ನ ಟಾಟಾ ಗಾಡಿಗೂ ತುಂಬ ಖುಷಿ ಆಗುತ್ತೆ. ಒಂದು ಬಿಹಾರ್ಗೆ ಟಾಟಾ ಗಾಡಿ ಎತ್ಕೊಂಡು 12 ಟನ್ ಹಾಕ್ಕೊಂಡು ಹೋಗಿದ್ದೀವಿ. 12 ಟನ್ ಹೇಳ್ಬೇಕಾ, ಶುಂಠಿ ತುಂಬ್ಕೊಂಡು ಹೋಗಿದ್ದೀವಿ ಬಿಹಾರ್ಗೆ. ಸೊ ಈ ಗಾಡೀಲಿ ಕ್ಯಾಂಪೋ ಜ್ಯೂಸ್ ತುಂಬ್ಕೊಂಡು ಹೋಗಿದೆ. ಸೊ ಬಿಹಾರ್ಗೆ ಹೋಗಿದ್ದಾಗ ನನಗೇನು ರಿಸ್ಕ್ ಅನಿಸಿಲ್ಲ, ಖಾಲಿ ಆಯಿತು. ಸೊ ಕ್ಯಾಂಪದೇ ಸ್ವಲ್ಪ ಹಿಂಸೆ ಎಲ್ಲ ಆಗಿದ್ದು. ಇದ್ರ ಲೆಕ್ಕಾಚಾರ ಎಲ್ಲ ಒಂದು ವೀಡಿಯೋ ಮಾಡೋಕ್ಕನ ಇಲ್ಲ ಇವಾಗಲೇ ಏನೋ ಕೂತ್ಕೊಂಡು ಮಾಡೋಣ, ಲೆಕ್ಕಾಚಾರ ನೋಡೋಣ. ಸೊ ಟೈಮ್ ಸಿಕ್ಕಿದಾಗ ಮಾಡ್ತೀನಿ. ಸೊ ಇವಾಗ ಬಿಲ್ ಕೊಟ್ಬಿಟ್ಟು ಬಂದಿದ್ದೀನಿ. ಅವರೇನೋ ಕರಿತೀನಿ ಅಂತ ಹೇಳಿದ್ದಾರೆ. ಒಟ್ಟು ಇವಾಗ ಸಾಯಂಕಾಲ ಅನ್ಲೋ ಮಾಡಿಸ್ತೀನಿ ಅಂತ ಹೇಳಿ ಕರೆಸಿರೋದು. ಸೊ ಮಾಡಿಸ್ತೀವಿ ಆರಾಮಾಗೆ. ನಾವು ಖಾಲಿ ಮಾಡಿಬಿಟ್ಟು ಇಲ್ಲಿಂದ ಹೊರಡುವ. ಗಾಡಿ ರಿಸರ್ವ್ಗೆ ಬಿದ್ದೈತೆ ಆಲ್ರೆಡಿ. ಇಲ್ಲಿಂದ ಒಂದು 8 ಕಿಲೋಮೀಟ್ರ್ ಇರೋವಾಗನೇ ರಿಸರ್ವ್ಗೆ ಬಿತ್ತು ಗಾಡಿ, ಏನು ತೊಂದರೆ ಇಲ್ಲ.